ನ್ಯೂಸ್ ಫಸ್ಟ್ ಆಯೋಜನೆ ಮಾಡಿರುವ ಕೋಚಿಂಗ್ ಗುರು ಎಜುಕೇಶನ್ ಮೆಗಾ ಎಕ್ಸ್ಪೋಗೆ ಇವತ್ತು 2ನೇ ದಿನ ಮತ್ತು ಕೊನೆ ದಿನ. ಬೆಂಗಳೂರು ಸಿಟಿ ವಿಶ್ವವಿದ್ಯಾಲಯದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆಯುತ್ತಿರುವ ಎಜುಕೇಶನ್ ಎಕ್ಸ್ಪೋಗೆ ಇಂದು ಕೂಡ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ನೀಟ್, ಸಿಇಟಿ, ಜೆಡಬ್ಲ್ಇ, ಯುಪಿಎಸ್ಸಿ, ಕ್ಲಾಟ್, ಸಿಎಟಿ, ಪಿಎಸ್ಐ, ಪಿಡಿಒ ಸೇರಿದ ಹಾಗೆ ವಿವಿಧ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಕೋಚಿಂಗ್ ಸೆಂಟರ್ಗಳು ಒಂದೇ ಸೂರಿನ ಅಡಿ ಇದ್ದು ಪರೀಕ್ಷಾರ್ಥಿಗಳಿಗೆ ಅಗತ್ಯ ಮಾಹಿತಿ ನೀಡುತ್ತಿವೆ. ಆಯಾ ವಿಷಯದಲ್ಲಿ ಪರಿಣಿತಿ ಹೊಂದಿರುವ ತಜ್ಞರು ವಿದ್ಯಾರ್ಥಿಗಳಿಗೆ ಅಗತ್ಯ ಮಾರ್ಗದರ್ಶನ ನೀಡ್ತಾ ಇದ್ದು ಇಂದು ಕೂಡ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಸೆಂಟರ್ಗಳಿಗೆ ಜಾಯಿನ್ ಆಗೋಕೆ, ತಮಗಿರೋ ಗೊಂದಲ ಬಗೆಹರಿಸಿಕೊಳ್ಳೋದಕ್ಕೆ, ಮಾಹಿತಿ ಪಡೆಯೋಕೆ ಇದು ಅತ್ಯುತ್ತಮ ವೇದಿಕೆ. ಇನ್ನು ನೋಂದಣಿಯಾಗುವ ಲಕ್ಕಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ ಆಗುತ್ತೆ. ಇವತ್ತು ಸಂಜೆವರೆಗೂ ಈ ಎಕ್ಸ್ಪೋ ನಡೆಯುತ್ತೆ. ನೀವು ಸಹ ಭೇಟಿ ನೀಡಿ ಕೋಚಿಂಗ್ ಗುರು ಮೆಗಾ ಎಕ್ಸ್ಪೋನಲ್ಲಿ ನಿಮಗಿರೋ ಅನುಮಾನಗಳನ್ನು ಬಗೆಹರಿಸಿಕೊಂಡು ಅಗತ್ಯ ಮಾಹಿತಿ, ಮಾರ್ಗದರ್ಶನವನ್ನು ಪಡೆಯೋದಕ್ಕೆ ಇದು ಸದಾವಕಾಶ. ಈಗ ಎಕ್ಸ್ಪೋ ನಡೀತಾ ಇರೋ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಗತಿ ನನ್ನೊಟ್ಟಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ನಿನ್ನೆ ಮತ್ತು ಇವತ್ತು ಎಕ್ಸ್ಪೋ ಕೊನೆಯ ದಿನ, ಜನರಿಂದ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ? ವಿಜಯ್, ಈ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧ ಆಗೋದು ಕೂಡ ಒಂದು ಸವಾಲಿನ ಕೆಲಸನೇ. ಆ ಸವಾಲಿಗೆ ಉತ್ತರವನ್ನ ನ್ಯೂಸ್ ಫಸ್ಟ್ ಈ ಒಂದು ಮೆಗಾ ಎಕ್ಸ್ಪೋ ಮೂಲಕ, ಕೋಚಿಂಗ್ ಗುರು ಅನ್ನುವಂತಹ ಮೆಗಾ ಎಕ್ಸ್ಪೋ ಮೂಲಕ ಕಲ್ಪಿಸಿಕೊಟ್ಟಿದೆ. ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಪ್ರಸಿದ್ಧ ಕೋಚಿಂಗ್ ಸಂಸ್ಥೆಗಳೆಲ್ಲವೂ ಕೂಡ ಈ ಒಂದು ಕೋಚಿಂಗ್ ಗುರು ಅನ್ನುವಂತಹ ಎಕ್ಸ್ಪೋನ ಅಡಿಯಲ್ಲೇ ಬರ್ತವೆ. ಇಲ್ಲಿ ಬರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಜ್ಜಾಗ್ತಾ ಇರುವಂತಹ ಪ್ರತಿಯೊಬ್ಬ ಅಭ್ಯರ್ಥಿಗೂ ಕೂಡ ತಮಗೇನೇನು ಪ್ರಶ್ನೆಗಳಿದೆ, ತಮಗೇನೇನು ಅನುಮಾನಗಳಿವೆ ಅದೆಲ್ಲವನ್ನು ಕೂಡ ಎಕ್ಸ್ಪರ್ಟ್ಸ್ ಹತ್ರ ಕೇಳಿ ತಿಳ್ಕೊಳ್ಳೋದಕ್ಕೆ ಒಂದು ಉತ್ತಮ ವೇದಿಕೆಯನ್ನ ಈ ಕೋಚಿಂಗ್ ಗುರು ಅನ್ನುವಂತಹ ಎಕ್ಸ್ಪೋ ಮೂಲಕ ನ್ಯೂಸ್ ಫಸ್ಟ್ ಕಲ್ಪಿಸಿಕೊಟ್ಟಿರುವಂತದ್ದು. ಇದು ಇವತ್ತು ಅದರ 2ನೇ ದಿನ ಯಶಸ್ವಿಯಾಗಿ ನಡೀತಾ ಇದೆ. ಬೆಳಗ್ಗಿನಿಂದಲೂ ಕೂಡ ನಿರಂತರವಾಗಿ ಸೆಷನ್ಸ್ ಕೂಡ ನಡೀತಾ ಇತ್ತು. ವಿದ್ಯಾರ್ಥಿಗಳಿಗೆ ಅತಿ ಅವಶ್ಯ ಇರುವಂತಹ, ಅಂದ್ರೆ ನಿನ್ನೆ ನಡೆದಿರುವಂತದ್ದು ನಿಮಗೆ ಗೊತ್ತಿರೋ ಹಾಗೆ ಸಿಇಟಿ ಆ ಕೌನ್ಸಿಲಿಂಗ್ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ, ಅರ್ಜಿ ಫಿಲ್ ಮಾಡೋದ್ರಲ್ಲೇ ಸಾವಿರಾರು ಜನ ಪ್ರತಿ ವರ್ಷ ಕೂಡ ಎಡವುತ್ತಾರೆ. ಮಲ್ಲೇಶ್ವರ ಭಾಗಕ್ಕೆ ಹೋದ್ರೆ ಸಾವಿರಾರು ಜನ ಕೆಇಎ ಮುಂದೆ ಅಲ್ಲಿ ನಿಂತ್ಕೊಂಡು ಪರದಾಡ್ತಾ ಇರೋದನ್ನ ನೋಡಬಹುದು. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಉಪಯುಕ್ತವಾದ ಮಾಹಿತಿಯನ್ನು ಕೊಡಲಾಯಿತು. ಅದರ ಜೊತೆಗೆ ಪ್ರಮುಖವಾಗಿ ಕೆಪಿಎಸ್ಸಿ, ಯುಪಿಎಸ್ಸಿ ಅಂತ ಬಂದ್ರೆ ಅಲ್ಲಿ ಸಂದರ್ಶನವನ್ನ ಹೇಗೆ ಕ್ಲಿಯರ್ ಮಾಡೋದು, ಪರೀಕ್ಷೆ ಬರೆಯೋದು ಹೇಗೆ ಅನ್ನುವಂಥದ್ದು ಒಂದ್ ರೀತಿಯಾಗಾದ್ರೆ ಪರೀಕ್ಷೆ ಪಾಸ್ ಆದವರಿಗೆ ಇಂಟರ್ವ್ಯೂನ ಫೇಸ್ ಮಾಡೋದು ಇನ್ನೊಂದು ರೀತಿಯಾಗಿ ಅಲ್ಲಿ ಕಷ್ಟ ಆಗುತ್ತೆ. ಸೊ ಯಾವ ರೀತಿಯಾಗಿ ಇಂಟರ್ವ್ಯೂನ ಫೇಸ್ ಮಾಡಬೇಕು ಆ ಎಲ್ಲ ವಿಚಾರದ ಬಗ್ಗೆ ಕೂಡ ಇವತ್ತು ಇಡೀ ದಿನ ಬೆಳಕು ಚೆಲ್ಲಲಾಯಿತು. ಬೆಳಗ್ಗೆಯಿಂದಲೂ ಕೂಡ ರಾಜ್ಯದ ಬೇರೆ ಬೇರೆಯಿಂದ, ಟ್ರಸ್ಟ್ ಮೀ, ಬಳ್ಳಾರಿ, ಶಿವಮೊಗ್ಗ, ತುಮಕೂರು ಈ ಭಾಗದಿಂದಲೂ ಕೂಡ ವಿದ್ಯಾರ್ಥಿಗಳು ಬಂದಿರುವಂತದ್ದು. ಸೊ ಇಲ್ಲಿ ತಮಗೆ ಬೇಕಾದಂತಹ ಅಗತ್ಯ ಮಾಹಿತಿಯನ್ನ ಇಲ್ಲಿರುವಂತಹ ಎಕ್ಸ್ಪರ್ಟ್ಸ್ ಹತ್ರ ಕೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತದ್ದು. ಇನ್ನು ಕೂಡ 2 ಸೆಷನ್ಸ್ ಪೆಂಡಿಂಗ್ ಇದೆ. ಯಾರಾದ್ರೂ ಬರಬೇಕು ಅಂತ ಆಸಕ್ತಿ ಇರುವವರಿದ್ರೆ ಖಂಡಿತವಾಗಿಯೂ ಕೂಡ ಅವರು ಬೆಂಗಳೂರು ಸಿಟಿ ಆವರಣದಲ್ಲಿರುವಂತಹ ಜ್ಞಾನಜ್ಯೋತಿ ಸಭಾಂಗಣಕ್ಕೆ ಬರಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅವರಿಗೆ ಸೂಕ್ತವಾದ ಮಾರ್ಗದರ್ಶನವನ್ನು ಕೊಡೋಕೆ, ಸೂಕ್ತವಾದ ಸಲಹೆಯನ್ನು ಕೊಡೋದಕ್ಕೆ, ಅವರಿಗಿರುವಂತಹ ಗೊಂದಲ, ಅವರಿಗಿರುವಂತಹ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ, ಅವರಿಗೆ ಒಂದು ಪರಿಹಾರ ಸಿಗೋಕೆ ಸೂಕ್ತವಾದಂತಹ ವೇದಿಕೆ ಇಲ್ಲಿ ಕಲ್ಪಿಸಿಕೊಳ್ಳಲಾಗಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.